PSI ಮಿಸ್ಟರ್ ಶರಣಪ್ಪ ಈ ರೀತಿಯಲ್ಲಿ ಕೊಟ್ಟರೆ ತಗೊಳ್ಳೋದಿಲ್ಲ. ಸುಧಾಕರ್ ಅವ್ರ ಹೆಸರು ಉಲ್ಲೇಖ ಮಾಡಬೇಕು, ಹೇಗೆ ಡೆತ್ ನೋಟಲ್ಲಿದೆ ಅದೇ ರೀತಿ ನೀವು ಮಾಡಬೇಕು ಅಂತೇಳಿ ಅಲ್ಲಿದ್ದಂಥವ್ರನ್ನೆಲ್ಲ ಕೂಡ ಕಳಿಸಿ ಸ್ಥಳೀಯ ಶಾಸಕರು, ಜಿಲ್ಲಾ ಉಸ್ತುವಾರಿ ಸಚಿವರು ಅವರಿಗೆ ಫೋನ್ಗಳ ಮೂಲಕ ಮಾತನಾಡಿ ಇದೆಲ್ಲ ಕೂಡ ನನಗೆ ಅಲ್ಲಿಂದ ವರ್ತಮಾನ ಬಂದಿದೆ. ಇದನ್ನು ಒಂದು ಆತ್ಮಹತ್ಯೆಯನ್ನು ರಾಜಕೀಯಕ್ಕೋಸ್ಕರ ದುರ್ಬಳಕೆ ಮಾಡಿಕೊಂಡು ನನಗೆ ಕೆಟ್ಟ ಹೆಸರು ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾನು ಇಷ್ಟನ್ನೇ ಸ್ಪಷ್ಟಪಡಿಸ್ತೇನೆ, ಅವ್ರು ಏನು ರಾಜಕಾರಣ ಬೇಕಿದ್ರೂ ಮಾಡಲಿ. ನಾನು ಪೊಲೀಸ್ ಇಲಾಖೆಗೆ ಇಷ್ಟೇ ಮನವಿ ಮಾಡ್ತೇನೆ, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನನಗೆ ನಂಬಿಕೆ ಇದೆ. ಯಾವ ರೀತಿಯ ತನಿಖೆಯನ್ನಾದರೂ ಮಾಡಿ, ಆದರೆ ಪಾರದರ್ಶಕ ಮಾಡಿ, ನ್ಯಾಯಸಮ್ಮತವಾದಂಥ ತನಿಖೆ ಮಾಡಿ. ಯಾರೇ ತಪ್ಪಿತಸ್ಥರಿದ್ದರೂ ಕೂಡ ನನ್ನನ್ನು ಕೂಡ ಒಳಗೊಂಡಂತೆ ತಪ್ಪಾಗಿದ್ದರೆ ಅವರಿಗೆ ಉಗ್ರವಾಗಿರ್ತಕ್ಕಂಥ ಶಿಕ್ಷೆಯನ್ನು ಕೊಡಿ. ನಾನು ಭಾಳ ಸ್ಪಷ್ಟ ಇದ್ದೀನಿ. ಹಾಗಾಗಿ ಒಬ್ಬ ಜನಪ್ರತಿನಿಧಿ ನಾನು ಆಗಿದ್ದೀನಿ. ಈಗಾಗಲೇ ಈ ರೀತಿಯ ಕೆಲವು ಪ್ರಕರಣಗಳು ದೇಶದಲ್ಲಿ, ರಾಜ್ಯದಲ್ಲಿ ನಡೀತಾ ಇದ್ದಾವೆ. ಯಾರೋ ಒಬ್ಬರು ಮುಖ್ಯವಾಗಿರ್ತಕ್ಕಂಥ ಹೆಸರುಗಳನ್ನ ಹೇಳೋದು, ಆತ್ಮಹತ್ಯೆ ಮಾಡ್ಕೊಳ್ಳೋದು, ಅದಕ್ಕೆ ರಾಜಕೀಯ ಬಣ್ಣ ಕಟ್ಟೋದು, ಇದೆಲ್ಲ ಕೂಡ ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ಸುಪ್ರೀಂ ಕೋರ್ಟು ಕೂಡ ಇತ್ತೀಚೆಗೆ ಆದೇಶ ಕೂಡ ಮಾಡಿದೆ, ಒಂದು ಹೊಸ ತೀರ್ಪು ಕೂಡ ಕೊಟ್ಟಿದೆ. ಇದೇನೇ ಇರಲಿ, ಕಾನೂನು ಏನೇ ಇರಲಿ, ತನಿಖೆಯನ್ನು ಪಾರದರ್ಶಕವಾಗಿ ಅತ್ಯಂತ ತ್ವರಿತವಾಗಿ ಮಾಡಲಿ, ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ಜರುಗಿಸಲಿ ಅಂತ ಮಾತ್ರ ಹೇಳ್ತೀನಿ. ಮತ್ತೊಮ್ಮೆ ಆ ಕುಟುಂಬಕ್ಕೆ ತುಂಬಲಾರದ ನಷ್ಟ ಆಗಿದೆ. ಯಾರು ಬ್ರೆಡ್ ಅರ್ನರ್ ಇದ್ದಾರೆ, ಆ ಜೀವನ ಮಾಡಲಿಕ್ಕೆ, ಜೀವನೋಪಾಯ ಮಾಡಲಿಕ್ಕೆ ಯಾರು ಅಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ ಅಂಥವ್ರು ದುರ್ಮರಣ ಆಗಿರುವಂಥದ್ದು, ಆ ಕುಟುಂಬಕ್ಕೆ ಅನ್ಯಾಯ ಆಗಿದೆ. ಅವರನ್ನು ತಪ್ಪು ದಾರಿಗೆ ಎಳೆದು ರಾಜಕೀಯಕ್ಕೆ ಅವರನ್ನು ಉಪಯೋಗ ಮಾಡ್ಕೊಳ್ಳೋದು ಬೇಡ ಅಂತ ಮಾತ್ರ ನಾನು ಹೇಳ್ತೇನೆ. ಸರ್, ಈಗ ಸಾವನ್ನಪ್ಪಿರುವಂಥ ವ್ಯಕ್ತಿ ರಾಜಕೀಯ ಕಾರ್ಯಕರ್ತ ಅಥವಾ ಯಾವ್ದಾದ್ರು ಪಕ್ಷಕ್ಕೆ ಸೇರಿದವರಾಗಿದ್ರೆ ಓಕೆ, ಆದರೆ ಇದರ ರಾಜಕೀಯ ಆಗುವಂಥದ್ದು ಎಷ್ಟರ ಮಟ್ಟಿಗೆ ಅನ್ನುವಂಥದ್ದಂತ ಈ ಪ್ರಕರಣ. ಕಾರ್ಯಕರ್ತ ಆಗಿಲ್ಲ ಆ ವ್ಯಕ್ತಿ ಕೂಡ, ಒಂದು ಕಾರ್ಯಕರ್ತ ಆಗಿದ್ದಿದ್ರೆ ರಾಜಕೀಯವಾಗುತ್ತೆ ಅಲ್ರಿ. ಅವರು ಮುಖಾನೇ ನೋಡಿಲ್ವಲ್ಲ ನಾನು. ಅನಾಮಧೇಯ ವ್ಯಕ್ತಿ, ಪರಿಚಯನೇ ಇಲ್ದಿರೋ ವ್ಯಕ್ತಿ ಒಬ್ಬರ ಹೆಸರನ್ನು ಉಲ್ಲೇಖ ಮಾಡಿದರೆ ಅವ್ರೇನು ಹೇಳಿದ್ದಾರೆ, ಪತ್ರದಲ್ಲಿ ಏನು ಹೇಳಿದ್ದಾರೆ? ಅವ್ರ್ಯಾರೋ ಮಂಜುನಾಥ್ಗೆ ಮತ್ತು ನಾಗೇಶ್ಗೆ ಹಣ ಕೊಟ್ಟೆ ಅಂತ ಹೇಳ್ತಾರೆ. ಸುಧಾಕರ್ ಹೇಗೆ ಕಾರಣ ಆಗ್ತಾರೆ? ಕೊಟ್ಟಿದ್ದಾರೆ. ಅಲ್ಲಿ ಸುಧಾಕರ್ನ ಭೇಟಿ ಮಾಡಿದ್ದೇನೆ, ಇಲ್ಲ ಸುಧಾಕರ್ ಸಾಹೇಬರು ಹಣ ಕೊಡಿ ಅಂತ ಹೇಳಿದ್ದಾರೆ ಇಂಥವ್ರಿಗೆ ಹೇಳಿದಾರ? ಪತ್ರದಲ್ಲಿ ಇದೆಯಾ? ಹಾಗಾಗಿ ಸುಮ್ಮನೆ ತಾವು ಕೂಡ ಮಾಧ್ಯಮದವರು ಇಂಥ ವಿಷಯಗಳು ಬಂದಾಗ ಸ್ವಲ್ಪ ಕೂಲಂಕುಷವಾಗಿ ತಾವು ಕೂಡ ಚರ್ಚೆ ಮಾಡ್ಕೊಳ್ಳಿ. ತಮ್ಮ ವಿವೇಚನೆ ಇದೆ, ತಮ್ಮ ಅನುಭವ ಇದೆ, ಸರಿ ಯಾವುದು ತಪ್ಪು ಯಾವುದು ಅದನ್ನು ಸರಿಯಾದಂಥ ರೀತಿಯಲ್ಲಿ ತೋರಿಸಿ. 20-25 ವರ್ಷ ನಾವು ಕಷ್ಟಪಟ್ಟು ಸಾರ್ವಜನಿಕ ಬದುಕಿನಲ್ಲಿ ಎಲ್ಲವನ್ನೂ ತ್ಯಾಗ ಮಾಡಿ ನಾವು ಒಂದು ಹೆಸರು ಗಳಿಸ್ಲಿಕ್ಕೆ ಇಲ್ಲಿ ಬರ್ತೇವೆ. ಅದನ್ನು ಕ್ಷಣಾರ್ಧದಲ್ಲಿ ಹಾಳು ಮಾಡುವಂಥ ಕೆಲಸ ಆಗಲಿ, ನಮ್ಮ ಚಾರಿತ್ರ್ಯ ವಧೆ ಆಗುವಂಥದ್ದಾಗಲಿ ಮಾಡಲಿಕ್ಕೆ ದಯವಿಟ್ಟು ಕೈ ಮುಗಿದು ಮಾಧ್ಯಮ ಸ್ನೇಹಿತರಿಗೆ ಹೇಳ್ತೇನೆ, ಮಾಧ್ಯಮದ ಟ್ರಯಲ್ ಆಗೋದು ಬೇಡ. ಮೊದಲು ತನಿಖೆ ಆಗಲಿ, ತನಿಖೆಯಲ್ಲಿ ಸತ್ಯಾಂಶ ಹೊರಗೆ ಬಂದ ಮೇಲೆ ತಾವು ಯಾವ ರೀತಿ ಆದರೂ ವ್ಯಾಖ್ಯಾನ ಮಾಡಿ. ಇವತ್ತು ಹೌದು, ನಾನು ದೆಹಲಿಯಿಂದ ಹೋದ್ಮೇಲೆ ಖಂಡಿತವಾಗಿಯೂ ಕೂಡ ನಾನು ಭೇಟಿ ಮಾಡ್ತೇನೆ. ನನ್ನ ಕ್ಷೇತ್ರದವರು ಯಾರೇ ಆಗಲಿ ಕೂಡ ನನ್ನ ಕ್ಷೇತ್ರದವರು, ನಾನು ಹೋಗಿ ಅವರಿಗೆ ಸಾಂತ್ವನವನ್ನು ಹೇಳ್ತೇನೆ. ನನ್ನ ಕೈಲಾಗುವಂಥ ಸಹಕಾರ ನಾನು ಅವರಿಗೆ ಸಹಾಯವನ್ನು ನಾನು ಮಾಡ್ತೇನೆ. ಅದು ಸಾಮಾನ್ಯವಾಗಿ ಯಾವುದೇ ಈ ರೀತಿ ಘಟನೆಗಳು ಹಿಂದೆ ನಡೆದಾಗ ಕೂಡ ನಾನು ಹೋಗಿದ್ದೇನೆ. ಇತ್ತೀಚೆಗೆ ಕೊಡಗಿನಲ್ಲಿ ಇದೇ ರೀತಿ ಘಟನೆ ನಡೀತು. ಇಬ್ಬರ ಹೆಸರನ್ನ ಉಲ್ಲೇಖ ಮಾಡಿದ್ರು, ಇಬ್ಬರು ಶಾಸಕರ ಹೆಸರು ಉಲ್ಲೇಖ ಮಾಡಿದರು. FIR ಅಲ್ಲಿ ಸೇರಿಸಿದ್ರ? ಇದು ರಾಜಕೀಯ ಪಿತೂರಿ ಅಂತ ತಾವು ಹೇಳ್ತಾ ಇದ್ದೀರಿ. ಹೇಳೋದೇನ್ರಿ, ಜಗಜ್ಜಾಹಿರವಾಗಿದೆ. ಇಂಥ ಬಿಸಿಲಿನಲ್ಲಿ ಟಾರ್ಚ್ ಅವಶ್ಯಕತೆ ಇದೆಯಾ? ಇಷ್ಟು ಬಿಸಿಲಿನ ಬೆಳಕಿನಲ್ಲಿ ಮಧ್ಯೆ ಟಾರ್ಚ್ನ ಅವಶ್ಯಕತೆ ಇಲ್ಲ.
ಕಾಂಗ್ರೆಸ್ ಶಾಸಕರ ಹೆಸರು ಉಲ್ಲೇಖ ಆದಾಗ ಒಂದು ರೀತಿ ಕಾನೂನು, BJP ಚುನಾಯಿತ ಪ್ರತಿನಿಧಿ ಮೇಲೆ ಈ ರೀತಿಯಲ್ಲಿ ಹೆಸರು ಉಲ್ಲೇಖ ಆದಾಗ ಒಂದು ರೀತಿ ಕಾನೂನಿದ್ರೆ ಕರ್ನಾಟಕದ ಜನತೆ ತೀರ್ಮಾನ ಮಾಡಲಿ ಅಷ್ಟೇ. ಯಾಕೆ ಸುಧಾಕರ್ ಅವ್ರಿಗೆ ಈ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಅಂತ ಹಾಗಾದ್ರೆ? ಒಬ್ಬ ಬೆಳೆಯುವಂಥ ವ್ಯಕ್ತಿ ಮೇಲೆ, ನಾಯಕರ ಮೇಲೆ ಇದೆಲ್ಲ ಕೂಡ ಸಾಮಾನ್ಯವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಅದು ಇನ್ನೂ ಕೂಡ ಎಲ್ಲ ಎಲೆ ಮೀರಿದೆ ಅಂತಾರಲ್ಲ, ಆ ರೀತಿಯಲ್ಲಿ ಮೀರಿದೆ. ನೋಡೋಣ, ಇದಕ್ಕೆಲ್ಲ ಎದುರಿಸೋಷ್ಟು ಆತ್ಮಸ್ಥೈರ್ಯ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅಂತಃಕರಣ ಶುದ್ಧವಾಗಿದೆ. ಅವ್ರು ಕೊಟ್ಟಿರೋದು ನನಗೆ ಗೊತ್ತಿಲ್ಲಪ್ಪ. ಆ ಡೆತ್ ಇಲ್ಲ, ಆ ಡೆತ್ ನೋಟಲ್ಲಿ ಅವ್ರ ಇಬ್ಬರು ಹೆಸರನ್ನ ಅವ್ರು ಉಲ್ಲೇಖ ಮಾಡಿದ್ದಾರೆ. ಅದನ್ನ ನಾನು ನೋಡಿದ್ದೀನಿ, ಬಿಟ್ರೆ ನನಗೆ ನನಗೆ ಗೊತ್ತಿಲ್ಲಪ್ಪ. ನಾಗೇಶ್ ಮತ್ತು ಮಂಜುನಾಥ್ ಅಂತ. ನಾಗೇಶ್ ಅವ್ರ ಮಾವ ನಮ್ಮ ಪಕ್ಷದಲ್ಲಿದ್ದಾರೆ, ಕೃಷ್ಣಮೂರ್ತಿ ಅಂತ ನಿಮ್ಗೆ ಹೇಳಿದೆ. ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿದ್ದರು, ಜನತಾದಳದಲ್ಲಿದ್ದರು. ಅದಾದಮೇಲೆ ನಾನು ಕಾಂಗ್ರೆಸ್ಸಲ್ಲಿ ಇರುವಾಗ ಅವರು ಕಾಂಗ್ರೆಸ್ಗೆ ಬಂದರು, ನಾನು BJPಗೆ ಹೋದ್ಮೇಲೆ BJPಗೆ ಬಂದೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.